ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶುಭ ಸಂದರ್ಭ, ಜ್ಯೇಷ್ಠ ಮಾಸ. ಈ ಮಾಸದಲ್ಲಿ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯದ ಯಾವ ಶ್ಲೋಕ ಬರ್ತದೆ ಅದನ್ನು ಹೇಳಬೇಕು ಅಂತ ಅನಿಸಿದೆ. ನಮ್ಮಲ್ಲಿ ಸಲಾಕ ಅಂತ ಒಂದಿದೆ, ಬಹಳ ಹಿಂದಿನ ಪದ್ಧತಿ. ಸಲಾಕ ಪುಸ್ತಕ ಇಟ್ಟು ಒಂದು ಕಡ್ಡಿ ಕೊಟ್ಟು ಅಲ್ಲಿ ಚುಚ್ಚಿದರೆ ಯಾವ ಪೇಜ್ ಬರ್ತದೋ ಅದನ್ನು ಹೇಳಬೇಕು, ಅದಕ್ಕೆ ಸಲಾಕ ಅಂತ. ಹಾಗೆ ಇದು ಭಾಗವತ ತಾತ್ಪರ್ಯ. ಇವಾಗ ಸಲಾಕ ಹೋಗಿದೆ, ಟ್ಯಾಬ್ ಬಂದಿದೆ. ಅಂತೂ ಯಾವುದೋ ಒಂದು ಬರ್ತದೆ ಅಂತಂದರೆ ಅದು ನಮಗೆ ಏನೋ ಸಂದೇಶ ಕೊಡ್ತದೆ. ಭಾಗವತ ತಾತ್ಪರ್ಯ, ಕೃಷ್ಣನ ಭಗವತ್ಪಾದರ ಸನ್ನಿಧಾನಕ್ಕೆ ಅವು ಪಾತ್ರವಾದ ಗ್ರಂಥಗಳು. ಹಾಗಾಗಿ ಈ ಭಾಗವತ ತಾತ್ಪರ್ಯದಲ್ಲಿ ಬರುವ ಒಂದು ಶ್ಲೋಕವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. 7ನೇ ಸ್ಕಂಧ 28ನೇ ಶ್ಲೋಕ 5ನೇ ಅಧ್ಯಾಯಕ್ಕೆ ಒಂದು ಬಂದಿದೆ. ಪ್ರತ್ಯಗಾತ್ಮ ಸ್ವರೂಪೇಣ ಕಾಲರೂಪೇಣ ಚ ಸ್ವಯಂ ವ್ಯಾಪ್ಯ ವ್ಯಾಪಕ ನಿರ್ದೇಶೋ ಹ್ಯನಿರ್ದೇಶೋ ವಿಕಲ್ಪಿತಃ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಂತಹ, ಇದು 5ನೇ ಅಧ್ಯಾಯ ಮುಕ್ತಾಯ ಆಗಿದೆ. 6ನೇ ಅಧ್ಯಾಯದ 28ನೇ ಶ್ಲೋಕಕ್ಕೆ ಭಗವತ್ಪಾದರು ವಿವರಣೆ ಕೊಡ್ತಾರೆ. ಇಲ್ಲಿ ಬಂದಂತಹ ಪ್ರಸಂಗ, ಪ್ರಹ್ಲಾದ ಉಪದೇಶ ಮಾಡ್ತಾ ಇದ್ದಾನೆ ಭಗವಂತನ ಮಹಿಮೆಯನ್ನು. ಪ್ರತ್ಯೇಗಾತ್ಮ ಸ್ವರೂಪೇಣ ಕಾಲರೂಪೇಣ ಚ ಸ್ವಯಂ ಅಂತಾರೆ. ಭಗವಂತ ಯಾವ ರೀತಿ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯನಿದ್ದಾನೆ, ಅವನ ಸ್ವರೂಪ ಎಂಥದ್ದು ಅಂತ ತಿಳಿಸ್ಬೇಕು. ಅದಕ್ಕೆ ಈ ಶ್ಲೋಕ ಬಂತು, ಪ್ರತ್ಯೇಗಾತ್ಮ ಸ್ವರೂಪ ಅಂತ. ಬೇರೆಯವರೆಲ್ಲ ಬೇರೆ ಬೇರೆ ಅರ್ಥ ಮಾಡಿಕೊಂಡ್ರು ಪ್ರತ್ಯೇಗಾತ್ಮ ಅಂತನ್ನೋ ಶಬ್ದಕ್ಕೆ. ಕೆಲವರಿಗಂತೂ ತಮ್ಮನ್ನೇ ದೇವರು ಅಂತ ಮಾಡ್ಕೊಳ್ಬೇಕು ಅಂತ ಹಂಬಲ ಜಾಸ್ತಿ. ತಾವು ದೇವರಲ್ಲ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ತಮ್ಮನ್ನು ದೇವರು ಮಾಡ್ಕೊಂಡು ಬಿಟ್ರೆ ಎಲ್ಲ ಚೆನ್ನಾಗಿರ್ತದೆ ಅಂತ ನೋಡಿದರೆ ಇದು ಅಪರಾಧ. ತಾನು ಯಾರಲ್ವೋ ಅವನನ್ನು ತಾನು ಅನ್ಕೊಳ್ತೇನೆ ಅಂತ ಅನ್ನೋದು ಅಪರಾಧವಷ್ಟೇ. ಆದರೆ ಅವರಿಗೆ ಆ ಅಪೇಕ್ಷೆ ಇದೆ, ನಮ್ಮನ್ನು ದೇವರು ಅಂತ ಎಲ್ಲರೂ ತಿಳಿಲಿ, ಪುರಾಣಗಳು ಅದನ್ನೇ ಹೇಳ್ತಾವೆ ಅಂತ ತಿಳಿಲಿ. ಇದು ಬೇರೆ. ಮತ್ತೆ ಪುರಾಣ ಹೇಳ್ತಾವೋ ಇಲ್ವೋ ಅಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಕೆಲವು ಶಬ್ದಗಳು ನನ್ನನ್ನು ದೇವರು ಅಂತ ಹೇಳಲಿಕ್ಕೆ ಸಹಾಯವಾಗುವ ಶಬ್ದಗಳನ್ನು ಹುಡುಕ್ತಾರೆ. ಹುಡುಕಿ ಆ ಶಬ್ದಗಳನ್ನು ಅರ್ಥೈಸುವಾಗ ನೋಡಿ, ಇದೊಂದು ಶಬ್ದ ಇದೆ ನಾವು ದೇವರು ಅಂತನ್ಲಿಕ್ಕೆ ಅಂತ ದೊಡ್ಡ ಗ್ರಂಥಗಳನ್ನು ಬರೀತಾರೆ. ಅದರಲ್ಲಿ ಇದೊಂದು ಶಬ್ದ, ಪ್ರತ್ಯೇಗಾತ್ಮ ಸ್ವರೂಪೇಣ. ಪ್ರಹ್ಲಾದ ಭಗವಂತನ ಸ್ವರೂಪ ಹೇಳುವಾಗ ಪ್ರತ್ಯೇಗಾತ್ಮ ಸ್ವರೂಪ ಅಂತಂದ. ಈ ಶಬ್ದ ನಾವೇ ದೇವರು, ನಮ್ಮನ್ನು ದೇವರ ಸ್ವರೂಪ ಅಂತ ಸ್ಪಷ್ಟವಾಗಿ ಹೇಳಿದೆ, ಪ್ರತ್ಯೇಗಾತ್ಮ ಸ್ವರೂಪ ಅಂತ. ಅದಕ್ಕೆ ಭಗವತ್ಪಾದರು ಪ್ರತ್ಯೇಗಾತ್ಮ ಅಂತ ಯಾಕೆ ಕರೀತಾರೆ ದೇವರಿಗೆ ಅಂತ ವಿವರಣೆ ಮಾಡ್ತಾರೆ. ಪ್ರತ್ಯಕ್ ಅಂದರೆ ಕನ್ನಡದಲ್ಲಿ ಪ್ರತ್ಯೇಕ ಅಂತ ಶಬ್ದ ಇದೆ.
ಭಿನ್ನ ಅಂತ ಅರ್ಥ. ಆತ್ಮಸ್ವರೂಪ ಅಂದರೆ ನಮ್ಮ ಅಂತರ್ಯಾಮಿ ಅಂತ ಅರ್ಥ. ಪ್ರತ್ಯೇಕ ಆತ್ಮಸ್ವರೂಪ ಅಂದರೆ ಅಂತರ್ಯಾಮಿ. ಅಂತರ್ಯಾಮಿ, ಪ್ರತ್ಯೇಗಾತ್ಮ, ಕಾಲೋ ವ್ಯಾಪ್ತ ಹರಿ ಸ್ಮೃತ ಅಂತ ಒಂದು ಪುರಾಣ ವಾಕ್ಯ. ಪ್ರತ್ಯೇಗಾತ್ಮ, ವ್ಯಾಪ್ತ, ಅಂತರ್ಯಾಮಿ, ಕಾಲೋ ಹರಿಸ್ಮೃತ. ಇದು ಯಾವಾಗಲೂ ನೆನಪಿರಬೇಕು. ನಮ್ಮ ಅಂತರ್ಯಾಮಿ ಭಗವಂತ. ಅಂತರ್ಯಾಮಿ ಅನ್ನೋ ಶಬ್ದನೇ ಹೇಳ್ತದೆ ನಮ್ಮ ಒಳಗಿರುವವ ಅಂತ ಅರ್ಥ. ಬಹಳ ಜನರಿಗೆ ಅಂತರ್ಯಾಮಿ ಅನ್ನೋ ಶಬ್ದದ ಅರ್ಥ ಪೂರ್ಣ ಆಗಿಲ್ಲ. ಪ್ರತ್ಯೇಗಾತ್ಮ ಶಬ್ದದ ಪರ್ಯಾಯ ಪದ ಅದು. ಪ್ರತ್ಯೇಗಾತ್ಮ ಅಂದರೆ ಬೇರೆ ಅಲ್ಲ, ಅಂತರ್ಯಾಮಿ ಅಂದರೆ ಬೇರೆ ಅಲ್ಲ. ಅಂತರ್ಯಾಮಿಯನ್ನೇ ಪ್ರತ್ಯೇಗಾತ್ಮ ಅಂತ ಕರೀತಾರೆ. ಭಗವಂತ ಪ್ರತ್ಯೇಗಾತ್ಮ ಅಂದರೆ ಅಂತರ್ಯಾಮಿ. ಅಂತರ್ಯಾಮಿ ಅಂದರೆ ಏನು? ಒಳಗಿದ್ದು ನಮ್ಮನ್ನ ನಿಯಂತ್ರಣ ಮಾಡ್ತಾನಾದ್ರಿಂದ ಅಂತರ್ಯಾಮಿ. ಇದನ್ನು ಯಾರೂ ಮಾಡಲ್ಲ. ಹೊರಗಿದ್ದು ಬಹಳ ಜನ ಸಜೆಷನ್ ಕೊಡ್ತಾರೆ, ನೀವು ಹಾಗೆ ಮಾಡಬೇಕಿತ್ತು, ನಿಮ್ಗೆ ಸ್ವಲ್ಪ ಸರಿ ಹೋಗ್ತದೆ ಅಂದರೆ ಜೀವನದೊಳಗೆ, ನೀವು ಹೀಗೆ ಮಾಡಬೇಕಿತ್ತು ಅಂದರೆ ನಿಮಗೆ ಸರಿ ಹೋಗ್ತದೆ ಅಂತ ಟಿಪ್ಸ್ ಕೊಡ್ತಾರೆ. ಉಚಿತ ರಾಯ, ಉಚಿತ ರಾಯ ಅಂತ ಕರೀತಾರಲ್ಲ, ಕೇಳಿರ್ಬೇಕೀಗ ನೀವು. ಅಲ್ಲಲ್ಲಿ ಹಿಂದಿಯಲ್ಲಿ ಒಂದು ಶಬ್ದ ಇದೆ, ರಾಯದೇನೇವಾಲ ಅಂತ ಕರೀತಾರೆ. ರಾಯದೇನೇವಾಲ ಅಂದರೆ ಉಚಿತವಾಗಿ ಅವರವರಿಗೆ ಸಜೆಷನ್ ಕೊಡ್ತಾ ಹೋಗ್ತಾರೆ. ಅವರು ಕೇಳದೆ ಹೋದರು, ಮತ್ತು ಇವರಿಗೆ ಅದರದ ಅವಶ್ಯಕತೆ ಅದನ್ನೋ ಇಲ್ಲೋ ಅವರಂತೂ ಹೇಳ್ತಿರ್ತಾರೆ, ಹಿಂಗಾಗ್ತದೆ, ಹಂಗಾಗ್ತದೆ, ಹಿಂಗಾಗ್ಬಿಡ್ತದೆ. ಅವು ಯಾವುದು ನಮಗೆ ಸಂಬಂಧ ಇರಲ್ಲ. ಭಗವಂತ ಹಾಗಲ್ಲ. ಭಗವಂತ ಇಂಟರ್ನಲ್ ಆಗಿ ನಮಗೆ ಒಳಗಡೆಗೆ ಮೆಸೇಜ್ ಪಾಸ್ ಮಾಡಿಸ್ತಾನೆ. ಅದಕ್ಕೆ ಅವರಿಗೆ ಅಂತರ್ಯಾಮಿ ಅಂತ ಅರ್ಥ. ಒಳಗಣ್ಣು ತೆರೆದ್ರೆ ಹೊರಗೆ ಏನೆಲ್ಲ ಆಗ್ತಾ ಇದೆ, ಮುಂದೇನು ಆಗ್ಲಿಕ್ಕಿದೆ ಎಲ್ಲ ತಿಳಿಲಿಕ್ಕೆ ಶುರು ಆಗ್ತದೆ. ಹೊರಗಿನ ಕಣ್ಣು ಮಾತ್ರ ತೆರೆದು ಒಳಗಿನ ಕಣ್ಣು ಮುಚ್ಚಿಬಿಟ್ಟಿದ್ರೆ ಯಾವುದು ತಿಳುವಳಿಕೆಗೆ ಬರಲ್ಲ ಸರಿಯಾಗಿ. ಸ್ಥೂಲ ದೃಷ್ಟಿ ಅಂತ ಕರೀತಾರೆ. ಭಗವಂತ ಹಾಗಿದ್ದಾನೆ, ಅಂತರ್ಯಾಮಿ ಅಂತ ಆ ಅರ್ಥದಲ್ಲಿ ಕರೆಸ್ಕೊಳ್ತಾನೆ. ಅದಕ್ಕೆ ಅವನನ್ನು ಪ್ರತ್ಯೇಗಾತ್ಮ ಸ್ವರೂಪೇಣ ಅಂತ ವಿವರಣೆ ಕೊಟ್ಟರು. ಅಂದ್ರೆ ಅಂತರ್ಯಾಮಿ ರೂಪೇಣ ಭಗವಂತ ಇದ್ದಾನೆ. ಈ ವಿವೇಕ ಯಾವಾಗಲೂ ಇರಬೇಕಂತೆ ನಮಗೆ. ನನ್ನ ಒಳಗೆ ದೇವರಿದ್ದಾನೆ, ಕಾನ್ಫಿಡೆನ್ಸ್ ಬರಲಿಕ್ಕೆ ಕಾರಣ ಆಗ್ತದೆ. ಕೆಲವರಿಗೆ ಭಯ ಜಾಸ್ತಿ. ಜೀವನದೊಳಗೆ ಏನೋ ಒಂದು ಸಣ್ಣ ಇನ್ಸಿಡೆನ್ಸ್ ಆದ್ಕೊಳ್ಳೆ ಭಯ ಪಡ್ಲಿಕ್ಕೆ ಶುರು ಮಾಡ್ತಾರೆ. ನನ್ನೊಳಗೆ ದೇವರಿದ್ದಾನೆ, ನನ್ನ ಅಂತರ್ಯಾಮಿ ಭಗವಂತ, ನನ್ನ ಪ್ರತ್ಯೇಕಾತ್ಮ ಪರಮಾತ್ಮ, ನನಗೆ ಯಾರೇನು ಮಾಡಿ, ನಾನೇನು ಮಾಡಿದ್ದೇನೆ ಮಾಡಬಾರ್ದನ್ನಂಥದ್ದು ಈ ಭಾವ ಬರಬೇಕು. ಅದಕ್ಕೆ ಅಂತರ್ಯಾಮಿ ಅಂತ ಕರೆದ್ರಂತ. ಅಂತರ್ಯಾಮಿ ರೂಪೇಣ ವ್ಯಾಪ್ತ, ಕಾಲರೂಪೇಣ ಚ ಸ್ವಯಂ. ಕಾಲರೂಪೇಣ ಅಂದರೆ, ಕಾಲ ಅಂದರೆ ಎಲ್ಲೆಡೆ ಇಲ್ಲ, ಎಲ್ಲಿಲ್ಲ ಕಾಲ. ಅದಕ್ಕೆ ಸರ್ವಗತ, ಎಲ್ಲ ಕಡೆಯಲ್ಲಿ ಕಾಲ ಇದೆ. ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಹೋಗಿ ಇಂಥ ಸಮಯ ಇಲ್ಲ ಇಲ್ಲಿ ಅಂತ ಹೇಳ್ಬೋದಾ? ಅಲ್ಲಿ ಎಲ್ಲ ಕಡೆಯಲ್ಲಿದೆ. ಭಗವಂತ ಕಾಲದ ರೂಪದಲ್ಲಿ ತಾನಿದ್ದಾನಂತೆ. ಕಾಲದ ರೂಪದಲ್ಲಿ ವ್ಯಾಪಕನಾಗಿದ್ದಾನೆ. ಅಂತರ್ಯಾಮಿ ರೂಪೇಣ ವ್ಯಾಪ್ಯನಾಗಿದ್ದಾನೆ. ವ್ಯಾಪ್ಯ ವ್ಯಾಪಕ ನಿರ್ದೇಶ ಹ್ಯನಿರ್ದೇಶೋ ವಿಕಲ್ಪಿತ. ಭಗವಂತನನ್ನು ವ್ಯಾಪ್ಯ ಅಂತ ಕರೀತದೆ, ವ್ಯಾಪಕ ಅಂತ ಹೇಳಿ ಉಪನಿಷತ್ತುಗಳಲ್ಲಿ ಕರೀತಾರೆ. ಈ ಅರ್ಥದಲ್ಲಿ ಅವನು ಅನಿರ್ದೇಶ್ಯ ವಿಕಲ್ಪಿತ. ವಿಷ್ಣು ಸಹಸ್ರನಾಮದಲ್ಲಿ ಕೇಳಿರಬೇಕು, ಅನಿರ್ದೇಶ್ಯವ ಪುರು ವಿಷ್ಣು ವೀರೋ ನಂತೋ ಧನಂಜಯ. ಭಾಗವತದಲ್ಲಿ ಅನಿರ್ದೇಶ್ಯ ಅಂತ ನಿರ್ದೇಶ ಮಾಡ್ತಾರೆ. ಯಾರನ್ನು ನೀವು ಇವನಿಷ್ಟೇ ಅಂತ ನಿರ್ದೇಶ ಮಾಡಲಿಕ್ಕೆ ಬರಲ್ವೋ ಅವನಿಗೆ ಅನಿರ್ದೇಶ್ಯ ಅಂತ ಹೆಸರಂತೆ. ಅನೇಕ ವಿಷಯಗಳನ್ನು ನಾವು ಲೆಕ್ಕ ಹಾಕ್ತೀವಿ, ಪರಿಚಯ ಮಾಡ್ತೀವಿ,
ಪಾಯಿಂಟ್ಔಟ್ ಮಾಡ್ತೀವಿ, ಇದಿಷ್ಟು ಅಂತ. ಆದರೆ ಭಗವಂತನನ್ನು ಮಾತ್ರ ಇವನು ಇಷ್ಟೇ ಅಂತ ನಾವು ಯಾವತ್ತೂ ನಿರ್ದೇಶ ಮಾಡಲಿಕ್ಕೆ ಬರಲ್ಲ. ನಮ್ಮ ಬದುಕೆ ಅದಕ್ಕೆ ಸಾಕ್ಷಿಯಾಗಿರ್ತದೆ. ನಮ್ಮ ಇನ್ನೊಂದು 10 ವರ್ಷದ ಹಿಂದೆ ಅಥವಾ ಮುಂದೆ 10 ವರ್ಷದ ಮುಂದೆ ನಮ್ಮನ್ನು ಭಗವಂತ ಹೇಗೆ ರೂಪಿಸ್ತಾನೆ ಅಂತ ನಮಗೆ ಗೊತ್ತಿಲ್ಲ. 10 ವರ್ಷದ ಹಿಂದೆ ಹೇಗಿದ್ವಿ, ಮತ್ತೆ ಮುಂದೆ ನಾವೇನಾದ್ವಿ ನಮ್ಮನ್ನೇ ನಿರ್ದೇಶ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ನು ನಮ್ಮೊಳಗೆ ಅಂತರ್ಯಾಮಿಯಾಗಿದ್ದ ಭಗವಂತನನ್ನು ನಿರ್ದೇಶ ಮಾಡಿ ಹೇಳಲಿಕ್ಕೆ ಆಗ್ತದ ಇವನಿಷ್ಟು ಅಂತ? ಪ್ರತಿಬಿಂಬರಾದ ಮನುಷ್ಯರು ಜೀವರನ್ನ ಸೆರೆ ಹಿಡಲಿಕ್ಕಾಗಲ್ಲ, ಇಷ್ಟೇ ಅಂತ ಶಕ್ತಿ. ಇನ್ನು ಬಿಂಬನಾದ ಭಗವಂತ ಹೇಗಿರಬೇಡ. ಹಾಗಾಗಿ ಅವನು ಅನಿರ್ದೇಶ್ಯ, ಸಾಕಲ್ಲೇನು ನಿರ್ದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಜ್ಞಾನಿಗಳಾದವರು ಆ ಭಗವತ್ ಸ್ವರೂಪವನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಉಪಾಸನೆ ಮಾಡ್ತಾರೆ. ಹಾಗೆ ನಾವು ಉಪಾಸನೆ ಮಾಡಬೇಕು ಅವನ ಗುಣಗಳನ್ನು. ಅವನು ಕಾಲನಾಗಿದ್ದಾನೆ, ಪ್ರತ್ಯೇಗಾತ್ಮನಾಗಿದ್ದಾನೆ, ವ್ಯಾಪ್ಯನಾಗಿದ್ದಾನೆ, ವ್ಯಾಪಕನಾಗಿದ್ದಾನೆ, ಅನಿರ್ದೇಶ್ಯನಾಗಿದ್ದಾನೆ. ಎಷ್ಟು ಗುಣಗಳು ಬಂತು ಅಂತ ನಿಮಗೆ ಈಗ ಲೆಕ್ಕ ಹಾಕಿದ್ರಲ್ವ? ಅಂತರ್ಯಾಮಿ, ಕಾಲ, ವ್ಯಾಪ್ಯ, ವ್ಯಾಪಕ, ಅನಿರ್ದೇಶ್ಯ. ಈ 5 ಗುಣಗಳು ನಮಗೆ ಯಾವಾಗಲೂ ಭಗವಂತನ ಸ್ವರೂಪದ ಬಗ್ಗೆ ನೆನಪಿನಲ್ಲಿರಲೇಬೇಕಾದದ್ದು. ಇದರಿಂದ ನಮ್ಮೊಳಗೇನು ಪರಿಣಾಮ ಆಗ್ತದೆ? ಭಗವಂತ ಅಂತರ್ಯಾಮಿ ಅಂತ ತಿಳಿದ್ರೆ ನಮ್ಮಲ್ಲೇನು ಪರಿಣಾಮ? ಕಾಲ ಅಂತ ತಿಳಿದ್ರೆ ನಮ್ಮಲ್ಲೇನು ಪರಿಣಾಮ? ವ್ಯಾಪ್ಯ ಹಾಗೂ ವ್ಯಾಪಕ ಅಂತ ತಿಳಿದ್ರೆ, ಅನಿರ್ದೇಶ್ಯ ಅಂತ ತಿಳಿದ್ರೆ ನಮ್ಮಲ್ಲೇನು ಪರಿಣಾಮ ಆಗ್ತದೆ? ಅದೊಂದು ಅಂಶ ನೆನಪಿಟ್ಟುಕೊಳ್ಳೋಣ. ಭಗವಂತನನ್ನ ಪ್ರತ್ಯೇಗಾತ್ಮ, ಅಂತರ್ಯಾಮಿ ಅಂತ ತಿಳಿಯೋದ್ರಿಂದ ಭಯ ದೂರ ಆಗ್ತದೆ. ನನ್ನೊಟ್ಟಿಗೆ ಯಾರಿಲ್ಲಪ್ಪ, ಒಬ್ಬಂಟಿಗನಾಗಿಬಿಟ್ಟೆ, ಇನ್ನು ಹೇಗೆ ದುಡೋದೋ ಏನೋ ಜೀವನ, ಮುಗೀತು ನನ್ನ ಸ್ಥಿತಿ, ಇನ್ನು ಗಂಭೀರ ಆಯಿತು ಅಂತ ಈ ಸ್ಥಿತಿ ಯಾವತ್ತೂ ಬರಲ್ಲ. ಯಾಕೆ? ಅಂತರ್ಯಾಮಿ ಪ್ರತ್ಯೇಗಾತ್ಮ ನನ್ನೊಳಗಿದ್ದಾನೆ, ನನ್ನೊಬ್ಬ ಮಾತಾಡಿಸ್ಲಿಕ್ಕಿದ್ದಾನೆ, ನನ್ನ ಕೇರ್ ಟೇಕರ್, ನನ್ನೊಟ್ಟಿಗೆ ಇದ್ದು ನನ್ನನ್ನು ಕೇರ್ ಮಾಡ್ತಾನೆ, ನನ್ನೊಳಗಿದ್ದಾನಾದ್ರಿಂದ ಇನ್ಯಾರ ಅವಶ್ಯಕತೆ ನನಗಿರಲ್ಲ. ಹೀಗೆ ಮನುಷ್ಯನಿಗೆ ಇನ್ಫೀರಿಟಿ ಕಾಂಪ್ಲೆಕ್ಸ್ ಇವತ್ತು ದೊಡ್ಡದೊಂದು ಸಮಸ್ಯೆ. ಎಲ್ಲರೊಟ್ಟಿಗೆ ಇದ್ದರೂ ಯಾರಿಲ್ಲ ನನಗೆ ಅನ್ನೋ ಭಾವದಿಂದ ಸಾಯ್ತಾ ಇದ್ದಾರೆ ಬಹಳ ಜನ. ಯಾರೂ ಇಲ್ಲದೇನೆ ಏನೂ ಇಲ್ಲ ಅಂತ ಅನ್ನೋದು ಬೇರೆ, ಎಲ್ಲರ ಜೊತೆಗಿದ್ರೂ ನನಗೆ ಯಾರಿಲ್ಲ ಅನ್ನೋ ಭಾವ ಬರಲಿಕ್ಕೆ ಶುರುವಾಗಿದೆ. ದೊಡ್ಡ ಅನಾಹುತ ಇದರಿಂದ ಸಮಾಜದಲ್ಲಿ. ಅದರಿಂದ ಬಹಳ ಜನ ಆತ್ಮಹತ್ಯೆ ಮಾಡ್ಕೊತಾರೆ. ಹಾಗಾಗಬಾರ್ದು. ಅಂತರ್ಯಾಮಿ ಪ್ರತ್ಯೇಗಾತ್ಮ ಅನ್ನೋ ಅಧ್ಯಾತ್ಮದ ಚಿಂತನೆ ಯಾವತ್ತೂ ಮನುಷ್ಯನನ್ನ ಆತ್ಮಹತ್ಯೆಗೆ ಈಡು ಮಾಡಲ್ಲ. ತನ್ನನ್ನು ತಾನು ಡಿಗ್ರೇಡ್ ಅಂತ ಭಾವಿಸ್ಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದು ಭಾಗವತ ಕೊಟ್ಟ ದೊಡ್ಡ ಸಂದೇಶ. ಕಾಲ, ದೇವರು ಕಾಲಸ್ವರೂಪ ಅಂತ ಚಿಂತಿಸೋದ್ರಿಂದ ಬಹಳ ಲಾಭ ಇದೆ. ಒಂದು ಲಾಭ ಹೇಳ್ತೇನೆ, ಮನುಷ್ಯನಿಗೆ ಕಾಲ ಅಂತ ಯಾವಾಗಲೂ ದೇವರ ಬಗ್ಗೆ ಯೋಚನೆ ಇದ್ದರೆ ಬಹಳ ಸುಲಭ. ಒಂದೇನೋ ಆಗಬೇಕಾಗಿದೆ ಕೆಲಸ, ಆ ಕೆಲಸ ಆಗಲಿಕ್ಕೆ ನಮಗೆ ಈಗ ಅಪೇಕ್ಷೆ ಇದೆ, ಅದಕ್ಕೆ ಬೇಕಾದ ಸಲಕರಣೆಗಳೆಲ್ಲ ಆಗಲೇ ಸೇರಿದಾವೆ, ಆದರೂ ಆ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಒಂದೇ ಉಪಾಯ, ಬೇರೆ ಏನಿಲ್ಲ, ಕಾಲ. ಇಟ್ಸ್ ಟೇಕ್ ಮೋರ್ ಟೈಮ್, ಸಮ್ ಟೈಮ್. ಅದಕ್ಕೆ ಆದ ಒಂದು ಕಾಲವನ್ನು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ ಅಂತ ಮಹಾನಾರಾಯಣ ಉಪನಿಷತ್ ಹೇಳ್ತದೆ. ಸರ್ವೇ ನಿಮೇಷ ಜಜ್ಞಿರೇ ವಿದ್ಯುತ ಪುರುಷಾದಧಿ ಕಲಾ ಮುಹೂರ್ತಾಶ್ಚ ಕಾಷ್ಟಾಶ್ಚ ಕಲ್ಪಂತಾಂ ಎಲ್ಲ ಹೇಳ್ತದೆ. ಭಗವಂತ ನಿಮೇಷವನ್ನು ಸೃಷ್ಟಿ ಮಾಡಿದ, ಕಲೆಯನ್ನು ಸೃಷ್ಟಿ ಮಾಡಿದ, ಕಲಾ ಮುಹೂರ್ತವನ್ನು ಸೃಷ್ಟಿ ಮಾಡಿದ. ನಿಮೇಷ, ಮುಹೂರ್ತ, ಕಲಾ, ತ್ರಿಟಿ, ಫಳ, ಲವ ಎಲ್ಲ ದೇವರೇ ಸೃಷ್ಟಿ ಮಾಡಿದ. ಆ ಸೃಷ್ಟಿ ಮಾಡಿದ ಅಂತಂದ್ರೆ ಅರ್ಥ ಏನು ಅಂತ ವಿವರಣೆ ಮಾಡ್ತಾರೆ ಮಹಾನುಭಾವರು. ಇಂತಿಂಥ ಕಾರ್ಯಗಳು ಇಂತಿಂಥ ಕ್ಷಣಗಳಲ್ಲಿ ಲವದಲ್ಲೇ ಅವರಿಗೆ ಪ್ರಯೋಜನ ಸಿಗಬೇಕು ಅಂತ ವ್ಯವಸ್ಥೆ ಮಾಡಿದ್ನಲ್ಲ, ಇದೇ ಕಾಲ ಸೃಷ್ಟಿ ಅಂತ.
ಕಾಲವನ್ನು ಸೃಷ್ಟಿ ಮಾಡೋದು ಅಂದರೆ ಟೈಮ್ ಸೃಷ್ಟಿ ಮಾಡೋದಾ? ಡಿಜಿಟಲ್ ಟೈಮ್. ಅದನ್ನು ಒಂದೇನೋ ಒಂದು ಯಂತ್ರ ಸೃಷ್ಟಿ ಮಾಡೋದು ಅಂತ ಅರ್ಥ ಅಲ್ಲ. ಈ ಕ್ಷಣದಲ್ಲಿ ಈ ಪುರುಷನಿಗೆ ಈ ಒಂದು ಫಲ ಸಿಗಬೇಕು ಅಂತ ಆ ಫಲಕ್ಕೂ ಆ ಟೈಮಿಗೂ ಲಿಂಕ್ ಕೊಡೋದಿದೆ ಅಲ್ಲ, ಅದಕ್ಕೆ ಕಾಲ ಸೃಷ್ಟಿ ಅಂತ ಹೆಸರಂತ. ಅದರೊಳಗೆ ತಾನಿರ್ತಾನಾದ್ರಿಂದ ಆ ಟೈಮಿಗೆ ಅದು ಸಿಕ್ಬಿಡ್ತು. ಇವಾಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ, ಚಾನಲ್ಗಳಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ. ಮೊದಲೇ ಇವನು ಟೆಲಿಕಾಸ್ಟ್ ಮಾಡಿರ್ತಾನೆ, ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾನೆ, ಅಪ್ಲೋಡ್ ಮಾಡುವಾಗ ಮಾತ್ರ ಅದಕ್ಕೆ ಟೈಮನ್ನು ಗುರುತುಪಡಿಸ್ತಾನೆ. 7 ಗಂಟೆ 20 ನಿಮಿಷಕ್ಕೆ ಈ ವಿಡಿಯೋ ಚಾನಲ್ನಲ್ಲಿ ಪ್ಲೇ ಆಗಲಿ ಅಂತ ಪ್ರೊಮೋ ವ್ಯವಸ್ಥೆ ಮಾಡ್ತಾನೆ. ಅಂದ್ರೆ ಆ ಟೈಮಿಗೂ ಆ ವಿಡಿಯೋ ಪ್ಲೇ ಆಗೋದಕ್ಕೂ ಒಂದು ಲಿಂಕನ್ನು ಕಲ್ಪಿಸಿಕೊಡ್ತಾನೆ ಈ ವ್ಯಕ್ತಿ. ಇದೆಲ್ಲ ಅಪ್ಲಿಕೇಶನ್. ಇದು ಭಗವಂತ ಮೊದಲೇ ಮಾಡಿಟ್ಟಿದ್ದಾನಂತೆ. ನಿನ್ನ ಹಣೆ ಬಾರದೊಳಗೆ ಈ ಚಾನಲ್ ಇವತ್ತೇ ಓಪನ್ ಆಗಬೇಕು. ಅದ್ರ ಹಿಂದೂ ಆಗಿರಬಾರ್ದು, ಅದ್ರ ಮುಂದೂ ಆಗಿರಬಾರ್ದು. ಅದು ಮದುವೆ ಇರ್ಬೋದು, ಮಕ್ಕಳಿರ್ಬೋದು, ಮನೆ ಇರ್ಬೋದು, ವಾಹನ ಇರ್ಬೋದು, ಕೆಲಸ ಇರ್ಬೋದು, ಸಾವಿರ್ಬೋದು, ಹುಟ್ಟಿರ್ಬೋದು, ಬದುಕಿನ ಒಂದೊಂದು ದಿನನಿತ್ಯ ಅಗಳು ಕಚ್ಚುವ, ನಾವೆಲ್ಲರೂ ಅಗಳು ಕಚ್ಚೋದು ಇರ್ಬೋದು, ಅಥವಾ ನಮ್ಮ ಹಸಿವೆ ಇರ್ಬೋದು, ನೀರಡಿಕೆ ಇರ್ಬೋದು. ಎಲ್ಲ ಅಪ್ಲಿಕೇಶನ್ ಮೊದಲೇ ಒಂದು ಸಮಯಕ್ಕೆ ಮೀಸಲು ಮಾಡಿದಂತೆ ಭಗವಂತ. ಅದಕ್ಕೆ ಅವನಿಗೆ ಕಾಲ ಅಂತ ಹೆಸರು. ಕಾಲ ಅಂದ್ರೆ ಹಾಗರ್ಥ. ಬಹಳ ದೊಡ್ಡ ದಟ್ಟ ಕಾಡಿನಲ್ಲಿ ಪ್ರಯಾಣ ಮಾಡ್ತೀವಿ. ಹಸಿವೆ ಅಂದ್ರೆ ಹಸಿವೆ ಇರ್ತದೆ, ಮುಗೀತು, ಇವತ್ತು ಪೂರ ಉಪವಾಸ ಅನ್ಕೊಂಡಿರ್ತೀವಿ, ಅವತ್ತೇ ಸುಗ್ರಾಸ ಭೋಜನ ಆಗ್ತದೆ. ಹಾಗಾಗ್ತದೆ ಆಗ್ತದೆ ಅಷ್ಟೆ. ಕೆಲವರಿಗೆ ಇದನ್ನೇನು ಅನಿಸ್ಲಿಕ್ಕೆ ಶುರು ಆಗಿದೆ, ಇದೆಲ್ಲ ಆಕ್ಸಿಡೆಂಟ್ ಅಷ್ಟೇ, ಇದೆ ಆಕಸ್ಮಿಕ, ಅದನ್ನೆಲ್ಲ ದೇವರು ಅನ್ನೋ ಹಾಗೆ. ಕಾಲ. ಮನುಷ್ಯ ಆಸ್ತಿಕನಾಗಿ ಯೋಚನೆ ಮಾಡಿದರೆ ಆ ಕಾಲ ಅನ್ನುವಂಥ ಅವನ ಮಹಿಮೆ ಇದೆ ಅಲ್ಲ, ಆಸ್ತಿಕನಾಗಿ ಯೋಚಿಸುವವನಿಗೆ ಬಹುಬೇಗ ದೇವರು ಕಾಣ್ತಾನೆ. ನಾಸ್ತಿಕನಾದವನಿಗೆ ಎಲ್ಲ ಆಕಸ್ಮಿಕ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಇದೇ ವ್ಯತ್ಯಾಸ. ಅದಕ್ಕೆ ಮೊದಲೇ ಪ್ರಹ್ಲಾದರಾಜ ಹೇಳಿದ್ರು, ಕಾಲ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ. ನಿನ್ನ ಬದುಕಿನ ಒಂದು ರೆಪ್ಪೆ ಬಡತದಿಂದ ಆರಂಭ ಮಾಡಿ ಆ ಟೈಮ್ ಜೊತೆಗೆ ಅಪ್ಲಿಕೇಶನನ್ನು ಭಗವಂತ ಮಾಡಿಟ್ಟಿರ್ತಾನೆ. ನೀ ಕಣ್ಣು ತೆಗೆದು ಹಿಡಿದು ಕಣ್ಣು ಮುಚ್ಚೋವರೆಗೂ ನಿನ್ನ ಬದುಕಿನೊಳಗೆ ಎಲ್ಲದಕ್ಕೂ ಆ ಕಾಲದ ಜೊತೆಗೆ ಸಂಬಂಧ ಇಟ್ಟಿದ್ದಾನೆ. ಆಶ್ಚರ್ಯ ಆಗ್ತದೆ. ಈ ಕಾಲವನ್ನು ವಶ ಮಾಡಿಕೊಂಡಂತಹ ಋಷಿ ಮುನಿಗಳು, ಅಂದ್ರೆ ಕಾಲನಾಮಕ ಭಗವಂತನನ್ನು ವಶ ಮಾಡಿಕೊಂಡು ಋಷಿ ಮುನಿಗಳು, ಬೇರೆ ದೇಶದಲ್ಲಿ ಇನ್ನೂ ಇದ್ರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. ಹಿಂದೆಲ್ಲ ಕಥೆ ಕೇಳ್ತಿದ್ವಿ. ಅವ್ರು ನೋಡಿ 100 ದಿನ ಪ್ರಯಾಣ ಮಾಡಿ ಹೋಗಬೇಕಾದ ಕಾಶಿಯನ್ನ ಒಂದು 5 ನಿಮಿಷದಲ್ಲೇ ಹೋಗ್ಬಿಟ್ರು. ಹೌ ಇಟ್ ಪಾಸಿಬಲ್? ಹ್ಯಾಕ್ ಸಾಧ್ಯ ಆಯ್ತು ಅಂತ ಯಾರಾದ್ರೂ ಹೇಳ್ಬೋದಾಯ್ತು? ಅಲ್ಲೊಂದು ಗುಹೆ ಇದೆ, ಆ ಗುಹೆ ಒಳಗೆ ಕಾಲಿಟ್ಟು ಕೂಡ್ಲೇನೆ 100 ದಿನ ಪ್ರಯಾಣ ಮಾಡಿ ಹೋಗ್ಬೇಕಾದ ಕಾಶಿಗೆ ಇವತ್ತೇ ಹೋಗ್ಬಿಟ್ರು ನೋಡ್ರಿ ಅಂತಂತೆ. ಇವತ್ತು ಅನ್ನೋದು ಕಾಲ ಅಂದ್ರೆ ಅದು ಟೈಮ್. ಅದು ಇವತ್ತು ಅನ್ನೋದೊಂದು ಕಾಲ, 100 ದಿನ ಅನ್ನೋದು ಕೂಡ ಒಂದು ಕಾಲ. ಆ ಕಾಲ ಈ ಕಾಲದೊಳಗೆ ಇರೋನು ಒಬ್ಬನೇ ನಿಯಾಮಕ ಭಗವಂತ. ಹಾಗಾಗಿ ಅವನನ್ನು ಉಪಾಸನೆ ಮಾಡಿದ್ರ ಬಲದಿಂದ ಆ 100 ದಿನ ಅನ್ನೋ ಕಾಲವನ್ನು ಮುಹೂರ್ತದಲ್ಲಿ ಕಂಡ್ಕೋತಾರಂತ. ಇದು ಕಾಲ ಅಂತ ಹೆಸರು. ಅಂದ್ರೆ ಭಗವಂತನ ಕಾಲರೂಪದ ಆರಾಧನೆಯಲ್ಲಿ ಸ್ವಾರಸ್ಯ ಏನಿದೆ ಅಂದ್ರೆ, ನಿನಗೆ 10 ದಿನ ಮುಂದೆ ಆಗ್ಬೇಕಾದದ್ದನ್ನ ಅವನು ಒಲಿಸ್ಕೊಂಡ್ರೆ 1 ದಿನ ಮೊದಲೇ ಸಿಕ್ಬಿಡ್ತು. ಅದು ದೂರನೂ ಆಗ್ಲಿಕ್ಕೆ ಅವಕಾಶ ಇದೆ. ಅದರ ಪರಿಣಾಮ ವಿಪರೀತ ಆದಾಗ ನಿಂಗೆ ಅದು ಇವತ್ತೇ ಸಿಗಬೇಕಾದದ್ದು ಅವನನ್ನು ಒಲಿಸ್ಕೊಳ್ಳದೆ ಇದ್ರದ ಅಪರಾಧ. ಅಲ್ಲೂ ಒಂದು ಅಪ್ಲಿಕೇಶನ್ ಮೊದಲೇ ಮಾಡಿಟ್ಟಿದ್ದಾನೆ ಭಗವಂತ. ಅದು ಯಾವತ್ತು ಸಿಗ್ತದೆ? ಅದು 100 ದಿನ ಆದ್ಮೇಲೆ ಸಿಗ್ತದೆ. ಇದು ಕಾಲ ಅಂತ ಅರ್ಥ. ಇನ್ನು ತುಂಬ ಇದೆ, ಅದ್ರ ಬಗ್ಗೆ ಜಾಸ್ತಿ ಈಗ ಸದ್ಯಕ್ಕೆ ಬೇಡ. ಅದು ಅವರ ಅನುಭವದಲ್ಲಿ ಸಿಗುವ ವಿಷಯಗಳು. ಕಾಲರೂಪೇಣ ಚ ಸ್ವಯಂ, ಹೀಗೆ ವ್ಯಾಪ್ಯ ವ್ಯಾಪಕ ನಿರ್ದೇಶೋ ಹ್ಯನಿರ್ದೇಶೋ ವಿಕಲ್ಪಿತ. ಹೀಗೆ ಭಗವಂತ ವ್ಯಾಪ್ಯನಾಗಿದ್ದಾನೆ, ವ್ಯಾಪಕನೂ ಆಗಿದ್ದಾನೆ, ಅನಿರ್ದೇಶ್ಯ ವಿಕಲ್ಪಿತ ಅಂತ. ಆತ ಅನಿರ್ದೇಶ್ಯ, ಆವಾಗಲೇ ತಿಳಿಸಿದೆ ಅದನ್ನು. ಪೂರ್ಣ ಅವನನ್ನು ನಿರ್ದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು. ಹಾಗಾಗಿ ಅವನನ್ನು ಅನಿರ್ದೇಶ್ಯ ಅಂತ ಉಪಾಸನೆ ಮಾಡಬೇಕು ಅಂತಾರೆ. ಇಬ್ಬರ ವಿವಾಹ ಮನೆಯೊಳಗೆ ನಡೆದಿದೆ, ದಂಪತಿಗಳಾಗಿದ್ದಾರೆ, ನವದಂಪತಿಗಳು. ಗೃಹಸ್ಥರಾಗುವುದೇ
ಪ್ರಜಾಯೈ ಗೃಹಮೇಧಿನ, ಪ್ರಜಾ ಉತ್ಪತ್ತಿಯಾಗಿ ವಂಶ ವೃದ್ಧಿ ಆಗಬೇಕು ಅಂತ ವೇದಶಾಸ್ತ್ರಗಳು ಸಾರಿ ಹೇಳ್ತಾರೆ. ಪ್ರಜಾಯೈ ಗೃಹಮೇಧಿನಾಂ ಅಂತ. ಗೃಹಮೇಧಿನಾಂ ಅಂದರೆ ಗೃಹಸ್ಥರಾಗಿ ಬದುಕು ಕಟ್ಟಿಕೊಳ್ಬೇಕು ಅಂತ ಯಾಕೆ ಹೊರಡ್ತಾನೆ? ಪ್ರಜಾಯಿ, ಪ್ರಜೋತ್ಪತ್ತಿ ಆಗಬೇಕು, ಅದರಿಂದ ವಂಶವೃದ್ಧಿಯಾಗಿ ಋಣ ಪರಿಹಾರ ಆಗಬೇಕು. ಕಾಲನಾಮಕನಾದ ಶ್ರೀಹರಿ ಅನಿರ್ದೇಶ್ಯ ವ್ಯಾಪ್ಯ ವ್ಯಾಪಕ ಪ್ರತ್ಯೇಗಾತ್ಮ ಅಂತರ್ಯಾಮಿಯಾದಂತಹ ಭಗವಂತ ಆ ಇಬ್ಬರು ನವದಂಪತಿಗಳ ಮೂಲಕ ಪ್ರಜಾ ಸಂತತಿ ವೃದ್ಧಿ ಆಗುವ ಹಾಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಮನೆಯೊಳಗೆ ನಡೆದ ಮಂಗಳ ಕಾರ್ಯಕ್ಕೆ ಆ ಭಗವಂತನೇ ಕಾರಣ, ಮತ್ತಷ್ಟು ಏಳಿಗೆಯನ್ನು ಉಂಟು ಮಾಡಿ ಸನ್ಮಾರ್ಗದಲ್ಲಿ ಈಗ ಸಾಗ್ತಾನೇ ಇದ್ದಾರೆ, ಮತ್ತಷ್ಟು ಸಾಗುವಂತೆ ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.